ಅದೊಂದೇ ಒಂದಂಕ ಆಧಾರವಾಗಿತ್ತಿತ್ತು, ಅದನ್ನು ಯಾರೋ ಹೊಡ್ಕೊಂಡು ಹೊರಟೋಗರಲ್ಲಪ್ಪ. ಇಡೀ ಕಾಣೆನ ಹುಡುಕಿದ್ದೀನಿ, ಎಲ್ಲೂ ಸಿಕ್ಕಿಲ್ಲ. ನಾನು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಬಿಟ್ರಲ್ಲ, ನನ್ನ ಪಾಡಕ್ಕೆ ನಾನು ಒಂದು ಗಟ್ಟಿ ಕೊಟ್ಕೊಂಡು ಏನೋ ಜೀವನ ಮಾಡ್ತಾ ಇದ್ನೆ. ಅಜ್ಜಿ ಎಲ್ಲೂ ಸಿಕ್ಕಿಲ್ಲ, ಅಜ್ಜಿ ಎಲ್ಲೂ ಸಿಕ್ಕಿಲ್ಲ. ನೀನು ಅದೆಲ್ಲೂ ಬಿಟ್ಟಿತ್ತು, ಯಾರು ಹೊಡ್ಕೊಂಡೋದ್ರು? ಅಯ್ಯೋ ಒಳ್ಳೆ ಅಜ್ಜಿ ನೀನು. ಎಲ್ಲೂ ಬಿಟ್ಟಿಲ್ಲಲೇ ಸಂಧ್ಯಾ, ಹುಂಚೆ ಮಾತ್ರ ಇರ್ತದಲ್ಲ, ಊರ ಹತ್ರನೆಲ್ಲ ಬಿರಿನ ಹೋಗಿಸಿ ಇಲ್ಲನೂ ಕುಡ್ಗೋಲ್ ಎತ್ಕೊಂಬರೋಣ ಅಂತ ಹೋದ್ನಲ್ಲಮ್ಮ. ಅದೆಲ್ಲ ತೋಟದ ಹತ್ರ ಬಿಟ್ಬಿಟ್ಟಿದ್ದೀನಿ, ಮನೆ ಹತ್ರ ಇಲ್ಲ. ತಡಿ ಅಂತ ಬಂದು ನೋಡಿದ್ರೆ ಹಸುನೇ ಇಲ್ಲಲ್ಲ ಸಂಧ್ಯಾ. ಏನೋ ಸಂಧ್ಯಾ ಮಾಡೋದು? 60-70 ಸಾವಿರ ರೂಪಾಯಿ ಹಸುವ. ಮನೆ ಹತ್ರಕ್ಕೆ ಏನೋ ಹೋಗಿರ್ತದೆ, ನಾ ಬಿರಿನ ಹೋಗಿ ನೋಡೋಗತ್ತಿ. ಇನ್ನೇನು ಮಾಡ್ತೀಯಾ ಹಂಗಂತೀಯಾ? ಹೋಗು, ಮನೆ ಹತ್ರಕ್ಕೇನ ಹೋಗಿರ್ತಿದ್ದೀನೋ. ಅಯ್ಯೋ ಪಾಪ. ಅಯ್ಯೋ ನಮ್ಮ ದ್ರಾಕ್ಷಿ ತೋಟದ ಹತ್ರಕ್ಕೆ ಹೋಗೋಣ ತಡಿಯಪ್ಪ. ಮನೆ ಯಾರೋ ಕಿತ್ತಂಗೆಲ್ಲ ಕಿತ್ಬಿಟ್ಟಾರು. ಲೇ ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ಎಲ್ಲಿದ್ಯಾ? ಬಾರೆ ಲಕ್ಷ್ಮಿ, ಲೇ ಲಕ್ಷ್ಮಿ. ಅದೊಂದೇ ಒಂದಂಗೆ ಆಧಾರವಾಗಿತ್ತು, ಅದು ಹೋಯ್ತಾ? ತಡಿ ಅವಳು ಹೇಳ್ದಂಗೆ ಮನೆ ಹತ್ರಕ್ಕೆ ನಾವು ಹೋಗೋದೇನೋ, ಹೋಗಿ ನೋಡ್ತೀನಿ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಆಪರೇಷನ್ಗ ಕರ್ಕೊಂಡು ಹೋಗೋರು. ಚೆನ್ನಾಗವನೆ. ಸರಸ್ವತಿ ಅತ್ತೆ, ನಾವು ಯಾರು ಬಂದ್ರಿ? ನಾನು ತಾಡುನ ಬಂದ್ರೆ. ಎಲ್ಲ ತಾರುಣ್ಯ ಅವಳ ಆಟ ಅವಳೆ. ಓ ಸರಸ್ವತಿ ಆಂಟಿ, ಯಾವಾಗ ಬಂದ್ರಿ? ಇವಾಗ ಬನ್ನಿನಪ್ಪ. ಚೆನ್ನಾಗಿದ್ದೇನಾ? ಆಂಟಿ ಚೆನ್ನಾಗಿದ್ದೀನಿ. ಕಾರುಣ್ಯ ಅಲ್ಲಿ ಬತಾವಳೆ. ರಾಮು ಸರ್, ಒಂದು ಸೈನ್ ಹಾಕ್ಬೇಕಾಗಿತ್ತಲ್ಲ. ಯಾಕವ್ರೆ? ಇವಾಗ ಆಪ್ರೇಷನ್ ಮಾಡೋವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ನಾವು ಮುಂಚೆನೇ ಸಿಗ್ನೇಚರ್ ಮಾಡ್ಕೊತೀರಿ. ಎಲ್ಲ ಪ್ರತಿಯೊಂದು ಪೇಷಂಟ್ಗೂ ಅಷ್ಟೇ. ಇವಾಗ ಆಪ್ರೇಷನ್ ಮಾಡುವಾಗ ಪ್ರಾಣ ಗಿಣ ಹೋದರೆ ನಿಮ್ಮ ಕಾಲ್ಗಾದ್ರೂ ಬಿಡ್ತೀನಿ. ದಯವಿಟ್ಟು ನಮ್ಮ ಅಣ್ಣನ ಬಗ್ಗೆ ನೀವು ಆ ಥರ ಎಲ್ಲ ಮಾತಾಡಬೇಡ್ರಿ, ನಮಗೆ ಭಯ ಆಗುತ್ತೆ. ಅಲ್ಲ ಇರೋ ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲದೇ ಇರೋ ವಿಷಯ ನಾನು ಏನೂ ಹೇಳ್ತಾ ಇಲ್ಲ. ಇರೋ ವಿಷಯನ ಶೇರ್ ಮಾಡ್ಬೇಕು ತಾನೆ. ನೀವು ಸಿಗ್ನೇಚರ್ ಯಾಕೆ ಅಂತ ಕೇಳೋದಕ್ಕೆ ಹೇಳಿದ್ದು ನಾವು ನಿಮ್ಮ ಪರ್ಮಿಷನ್ ತೊಗೊಂಡೇ ಆಪ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಬೇಕಲ್ವಾ? ಹಾಂ, ಅದಕ್ಕೆ ಒಂದು ಸಿಗ್ನೇಚರ್ ಹಾಕಿ ಬನ್ನಿ. ಭಯ ಪಡಬೇಡಿ, ಬನ್ನಿ, ನಾನಿದ್ದೀನಿ, ಏನೂ ಆಗಲ್ಲ. ಅರ್ಥ? ಇವಾಗ ಆಪರೇಷನ್ ಮಾಡಬೇಕಾ ನಮ್ಮ ಅಪ್ಪನ್ಕ? ಸರಸ್ವತಿ ಆಂಟಿ, ಮಾಡಲೇಬೇಕು. ಬನ್ನಿ, ಭಯ ಪಡಬೇಡ, ಬನ್ನಿ. ದೇವ್ರ ಮೇಲೆ ಭಾರ ಹಾಕಿ. ನೀವೇ ಎಲ್ಲರಿಗೂ ಧೈರ್ಯ ಹೇಳೋರು, ನೀವೇ ಹಿಂಗೆ ಕೂತ್ಕೊಂಡ್ರೆ ಏನು ಮಾಡೋದು ಹೇಳಿ? ಹಾಂ ಸರಿ. ಲೇ ಸರಸ್ವತಿ, ಬರೇನಮ್ಮ. ನಿಮ್ಮ ಅಪ್ಪನ ಆಪರೇಷನ್ ಮಾಡಕ್ಕೆ ಕರ್ಕೊಂಡು ಹೋದ್ರುಲೇ. ನೋಡಿನಮ್ಮ, ಎಂತ ತೆತ್ತಾಯ ಬಿತ್ತ. ಇದು ಯಾರು ಬರೆದ ಕಥೆಯೋ, ಸರೋಜಿಗಾಗಿ ಬಂದ ವ್ಯಥೆಯೋ. ಯಾಳದ್ ಕೇಳು ನನ್ನ ಮಕ್ಕ. ಒಬ್ಬರ ಕಲ್ಲಿರಲ್ಲಮ್ಮ, ಒಬ್ಬರ ಕಲ್ಲಿರು. ದೇವ್ಡ ಅವನೇ ಕಲ್ಲಿರೆ, ನಾದಪ್ಪನ ಅವನೇ ಕಲ್ಲಿರು ನಮ್ಮ ಪಾಳಕ. ಇಲ್ಲ ಕಾರುಣ್ಯ ಅಲ್ಲೇ ಅವಳು ನೋಡಿ. ಇದು ಚೈತನ್ಯನು ಕಾರುಣ್ಯ ಇಬ್ರು ಮಾತಾಡ್ತಾವ್ರೆ. ರಾಮು ಮತ್ತೆ ಸ್ನೇಹ ಸಿಕ್ಕಿದ್ಲಪ್ಪ. ಸಿಕ್ಕಿದ್ಲೇನಮ್ಮ ಅವಳು? ಜುಟ್ಟು ಇಟ್ಕೊಂಡು ಹೇಳ್ಕೊಂಬರಕ್ಕಾಗಿಲ್ಲೇನಮ್ಮ? ಲೇ ಅಮ್ಮ ಸಿಂಚನ, ಅವಳು ಸಿಕ್ಕಿದ್ರೆ ಸಿಕ್ಲಿ, ಬಿಟ್ರೆ ಬಿಡ್ಲಿ. ನಾನು 15 ಲಕ್ಷ ರೂಪಾಯಿ ಕೇಳಕ್ಕಾಗಿಲ್ಲ. ಕೇಳ್ದೆ, ಆಯ್ತಂತೆ, ಕೊಡ್ತಾಳಂತೆ. ದೇವ್ರನ್ಗು ಹಂಗೆ ಇಟ್ಕೊಂಡವಳೆ ಅಂತ 15 ಲಕ್ಷನಾ? ಹಂಗೆ ಇಟ್ಕೊಂಡವಳೆ. ಇಲ್ಲ ಒಡವೆ ಎಲ್ಲೇ ಸಿಂಚು? ಒಡವೆ 15 ಲಕ್ಷ ರೂಪಾಯಿ ದುಡ್ಡು ಎಲ್ಲ ಹಂಗೆ ಇಟ್ಕೊಂಡವಳೆ, ಕೊಡ್ತಾಳಂತೆ. ಗೊತ್ತಾಯ್ತತ್ತೆ ಎಲ್ಲವಳೆ ಅಂತ? ನೀವೆಲ್ಲ ಉಮಾ ಮದುವೆ ಮಾಡ್ಬಿಟ್ಟು ಬಂದ್ರಲ್ಲ, ಅಲ್ಲೇ ಅವಳೆ, ಇನ್ನೆಲ್ಲ ಅವಳೆ? ಅವ್ರ ಮನೆಗೆ ಅವಳು. ಓ ವೀರಭದ್ರಪ್ಪ ಅವ್ರ ಮನೆಗೆ? ಅವ್ರ ಮಗನ್ನೇ ಮದುವೆ ಆಗಿರೋದು. ಅಯ್ಯೋ ಪೇಸ್ ಸೊಪ್ಪು ವಾಟ್ಸಪ್ಪು ಎಲ್ಲ ಅದಲ್ಲ, ಅದ್ರನಾಗ ನೋಡಿ ಒಬ್ರಿಗೊಬ್ರು ಇಷ್ಟ ಬಿದ್ದು ಮದುವೆ ಆಗ್ಬಿಟ್ಟವ್ರೆ. ಆ ಪೇಸ್ ಸೊಪ್ಪು ವಾಟ್ಸಪ್ಪು ಬ್ಯಾನ್ ಮಾಡಿಸ್ಬಿಟ್ರಮ್ಮ. ಅಯ್ಯೋ ಎಲ್ಲರೂ ನೆಮ್ಮದಿ ಆಗಿರ್ತಾರೆ. ಸರಿಲ್ಲ ಯಾವ ಪೇಸ್ ಸೊಪ್ಪುಗಳು ವಾಟ್ಸಪ್ಪುಗಳು? ಸರಿಲ್ಲ ಬ್ಯಾನ್ ಮಾಡಿಸ್ಬಿಡ್ಬೇಕು. ಚೆನ್ನಾಗವಳೆ? ದಂಡಿ ಇರೋರೇನಾ? ದಂಡಿಯಾಗಿರೋರೆ. ಚೆನ್ನಾಗೇನ ಅವಳೆ? ಅಲ್ಲಿರೋಳಂತ ಅವಳು ವಾಪಸ್ ಬಂದ್ಬಿಡ್ಬೇಕಂತೆ. ಹೌದೇನು? ವಾಪಸ್ ಬರಕ್ಕೆ ಅವ್ರಿಗೆ ಕಾಸು ಕೊಟ್ಟರೆ ಎತ್ಕೊಂಡು ಹೊಟ್ಟು ಬರ್ಬೋದಮ್ಮ. ಏನು ಬರೀ ಕೈಗೆ ಅಲ್ಲಾಡ್ಕೊಂಡು ಬರೋದೆ? ಇವಳು ಒಟ್ಟುದಾಗ ಯಾವಾಗಲೂ ಇವಳು ಕಾಸು ಅಂತ ಸಾಯ್ತಾಳೆ. ಹೋಗೋಗಿ ಮೇಲೆ ಹಾಕೊಂಡೋತಾಳೆ ಇವಳು. ಅಲ್ಲಿಂದ ಬಾಯ ಮುಚ್ಕಮ್ಮ. 15 ಲಕ್ಷ ರೂಪಾಯಿ ಸುಮ್ಮನೆ ಬಂದ್ಬಿಡ್ತದ? ಇವಾಗ ಕರ್ಕೊಂಬಂದಿದ್ದೀರಾ ಅವಳನ್ನ? ಇಲ್ಲ ಅವ್ರು ಕಳ್ಸಲ್ಲ ಅಂತಂದ್ರು. ನಾನೇ ಅಡ್ರೆಸ್ ಎಲ್ಲ ಕೊಡ್ತೀನಿ, ನೀವೇ ಹೋಗಿ ಕಾಸು ಇಸ್ಕೊಂಡು ಅವಳನ್ನ ಮಾತಾಡ್ಸ್ಕೊಂಡು ಬರ್ರಿ. ಯಾಕೆ ಕಳ್ಸಲ್ಲ ಅಂತ ಅವರು ಕಂಪ್ಲೇಂಟ್ ಕೊಟ್ಟವ್ರೆ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕಾಗಿಲ್ಲ ನೀನು? ಇಲ್ಲ ಅವ್ರ ಮಾವನು ಕಳ್ಸಲ್ಲ ಅಂತನು. ಲೇ ಅಗಳ ಜಗ್ಗಪ್ಪ ಇದ್ದಲ್ಲ, ಜಗ್ಗಪ್ಪನ ಮಗಳನ್ನ ಮದುವೆ ಮಾಡ್ಕೊಳಲ್ಲ, ಅವ್ರ ಮನೆ ತಾನೇ ಅದು? ಆರಾಮ? ಅಜ್ಜಿ ಅವ್ರ ಮನೆನೇ ನೋಡಮ್ಮ. ನೀವು ಗಂಡ ಹೆಂಡ್ತಿ ಹೋಗಿ ಅವ್ರ ಮನೇಲಿ ಅವತ್ತು ನಮ್ಮ ಸೊಸೆನ ಮನೆಯಿಂದ ಹೊರಗಡೆ ಕಳ್ಸಲ್ಲ ಅಂತ ಹೇಳಿದ್ರು. ನೀವು ಗಂಡ ಹೆಂಡ್ತಿ ಹೋಗಿ ನಿಮ್ಮ ಮಗಳನ್ನ ಮಾತಾಡಿಸ್ಕೊಂಡು ದುಡ್ಡು ಒಡವೆ ಏನಾದರೂ ಕೊಟ್ಟರೆ ಇಸ್ಕೊಂಡು ಬನ್ನಿ, ಆಯ್ತಾ? ನಾನು ನಿಮ್ಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಇಂಥ ಜಾಗದಲ್ಲಿ ಇದ್ದಾರೆ ಅವರು. ಹೋಗಿ ಅವಳಿಗೆ ಗಾಚಾರನೇ ಬಿಡಿಸ್ತೀನಿ. ಸ್ನೇಹಿಕ ನಾನೇ ಓದ್ತೀನಿ. ಯಾವಳು ಸರೋಜೆ? ನಾ ಕರ್ಕೊಂಡು ಹೋಗ್ತೀನಿ, ನಡಿಯ ನಿನ್ನ ನಡಿಯ. ಅವಳಿಗೆ ಗಾಳಿ ಬಿಡಿಸ್ತೀನಿ ನೋಡು. ರಾಮು ಅಪ್ಪನ ಹೆಂಗೈತೆ? ಆಪ್ರೇಷನ್ ರೂಮ್ ಕರ್ಕೊಂಡು ಹೋದ್ರತ್ತೆ. ಆಟ ಆಪ್ರೇಷನ್ ಸೆಕೆಂಡ್ ಟೈಮ್ ಮಾಡ್ತಾ ಇದ್ರೆ ನಂಗೆ ಯಾಕೋ ತುಂಬ ಭಯ ಆಗ್ತಾ ಇರ್ತತೆ. ಡೋಂಟ್ ವರಿ ರಾಮು, ಏನೂ ಆಗಲ್ಲ, ಆಯ್ತಾ? ಹುಷಾರಾಗಿ ನೋಡ್ಕೊ. ಸರಿ ಅತ್ತೆ, ಆಯಿತು.
ನನಗೆ ಫ್ರೀ ಇದ್ದಿದ್ರೆ ನಾನು ಇಲ್ಲೇ ಇರ್ತಾ ಇದ್ದೆ. ಪರವಾಗಿಲ್ಲ ಅತ್ತೆ, ನಾವೇ ನೋಡ್ಕೊಂತೀರಿ. ನಿಮ್ಮ ಕೆಲಸ ನೀವು ನೋಡೋಗಿ. ಸರೋಜಮ್ಮ, ನೀವು ನನಗೆ ಕಂಪ್ಲೇಂಟ್ ಕೊಟ್ಟಿದ್ರಿ, ಕರ್ಕೊಂಬರಕ್ಕೆ ನನ್ನ ಕೈಲಿ ಆಗಲಿಲ್ಲ. ಇಂಥ ಜಾಗದಲ್ಲಿ ಇದ್ದಾರೆ, ಅವ್ರ ಮನೆಯವರು ಹೇಳಿದ್ದಾರೆ, ಅವ್ರ ತಂದೆ ತಾಯಿ ಬಂದು ಮಾತಾಡ್ಸ್ಕೊಂಡು ಹೋಗ್ಲಿ ಅಂತ. ಹೋಗಿ ಮಾತಾಡ್ಸ್ಕೊಂಡು ಬನ್ನಿ, ಸರಿನಾ? ನನ್ನ ಕೆಲಸ ಮುಗೀತು, ನಾನು ಇನ್ನು ಹೋಗ್ತೀನಿ. ಯಾವ ನನ್ನ ಮಗಳು ಚೆನ್ನಾಗಿ ಅವಳಲ್ಲ? ಹ್ಞೂ ಚೆನ್ನಾಗಿ ಅವಳೆ. ಅರಮನೆಕ್ಕಿಂತ ದೊಡ್ಡದಾಗಿ ಐತೆ ಮನೆ. ಚೆನ್ನಾಗಿ ಅವಳೆ. ಸರಿ ಆಯಿತು, ಓದ್ತೀರಿ. ರಾಮು. ಹಾಂ ಅತ್ತೆ. ಸರಿನಪ್ಪ, ನಾನು ಹೊರಡ್ತೀನಿ. ಅದೇ ಸ್ನೇಹ ಅವ್ರ ಮನೆಯಲ್ಲೇ ಅವಳೆ. ಏನಲ್ಲಿ ಆ ತಾತ ತುಂಬ ಕ್ರಾಕು. ಅದು ಹೆಂಗಿರ್ತಾಳೋ ಏನೋ. ಮನೆಗೆ ಬರಬೇಕು ನಾನು ವಾಪಸ್ಸು ನಾನು ಇಲ್ಲಿರಲ್ಲ ಅಂತ ಅಳ್ತಾ ಇದ್ಲು. ಆ ಯಪ್ಪ ಕಳಿಸ್ಕೊಡ್ಲಿಲ್ಲ. ಏನೋ ಒಂಚೂರು ನೋಡ್ತೀನಪ್ಪ ಅತ್ತೆ. ಇವಾಗ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ ಅತ್ತೆ. ಅವಳಷ್ಟು ಕವಳೇಲಿ ತಾನೇ ಈ ಕೆಲಸ ಮಾಡ್ಕೊಂಡಿದ್ವು. ಸ್ವಲ್ಪ ದಿವಸ ಅದೇನು ಹೇಳ್ತಾರಲ್ಲ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು, ಅನ್ಭವಿಸ್ಲಿ. ನಾವು ಹೇಳಿದ ಮಾತು ಅವಳು ಕೇಳ್ತಾ ಇರಲಿಲ್ಲ. ಇವಾಗ ಅವ್ರ ಕಡೆಯಿಂದಾದರೂ ಒಳ್ಳೆ ಬುದ್ಧಿ ಕಲೀಲಿ ಅವಳು, ಆಯಿತಾ? ಆಮೇಲೆ ಮುಂದೆ ನೋಡೋಣ. ಇವಾಗ ಫಸ್ಟು ನನಗೆ ಅಣ್ಣನ ಆಪ್ರೇಷನ್ ಮಾಡಿ ಹೊರಗಡೆ ಬಂದರೆ ನಂಗೆ ಅಷ್ಟೇ ಸಾಕಾಗ್ಬಿಟ್ಟಿದೆ ಅತ್ತೆ. ನಂಗೆ ಭಯ ಹತ್ಕೊಂಡ್ಬಿಟ್ಟಿದೆ. ಸರಿ ಬಿಡ, ಆದಿಶಂಕರ್ಗೆ ಹೇಳಿರು ಆ ಕಡೆ ಗಮನಿಸ್ತಾ ಇರು ಅಂತ. ಹೇಳ್ತೀನತ್ತೆ, ನನಗೆ ವಿಷಯ ಗೊತ್ತಾದ ಮೇಲೇ ಹೇಳಿದೆ. ಗೊತ್ತಾಗಿದ ತಕ್ಷಣವೇ ಆ ಕಡೆ ಗಮನಿಸ್ತಾ ಇರಪ್ಪ, ಏನಾದರೂ ಪ್ರಾಬ್ಲಮ್ ಆಗುತ್ತದು ಅಂತ ಹೇಳಿದ್ದೀನಿ. ಸರಿ ರಾಮಣ್ಣ ಅಂತ ಹೇಳವನೆ. ಅವ್ನು ನೋಡ್ಕೊತಾನೆ ಬಿಡಿ, ಸ್ನೇಹನ ಅವ್ನು ನೋಡ್ಕೊತಾನೆ, ಏನು ತೊಂದರೆ ಇಲ್ಲ. ಸರಿನಪ್ಪ, ಬರಲಾ? ಹ್ಞೂ ಅತ್ತೆ, ಸರಿ. ಅವಳವಳ ನಡಿಯೇ, ಅಲ್ಲಿಗೆ ಬಸ್ ಹೋಗ್ತದೆ ನಡಿಯೇ. ಇಲ್ಲಿ ಬಸ್ಸು 5 ಗಂಟೆ 6 ಗಂಟೆಗೆ ಎಕ್ಕಿದ್ರೆ ಅಲ್ಲ, ಬೆಳಗ್ಗೆ 7 ಗಂಟೆ ತಿಳಿಸ್ತದೆ. ನಡಿಯೇ ಹೋಗೋಣ. ಅವಳು ಕೇಳ್ತೀನಿ ನೋಡಿ, ಅವಳು ಮಕ ಮುಚ್ಚೋಗ. ನನ್ನ ಗಂಡ ಗುಂಡ್ಕಲ್ ಇದ್ದಂಗೆ ಇದ್ನಲ್ಲೇ ಅವನ ಆಸ್ಪತ್ರೆಗೆ ತಗೊಂಬಂದು ಸೇರಿಸ್ಬಿಟ್ಲಲ್ಲ ಇವಳು, ಕಿತ್ತೋದಳು. ಅವಳು ಮಕ ಮುಚ್ಚೋಗ, ಹೋಗ ಅವಳು ಎದುರು ಬಿತ್ತೋಗ. 15 ಲಕ್ಷ ಅವಳ ಹತ್ರ ಅದೇ ಬಸ್ ಸಂತೋಷ ಆಯ್ತಮ್ಮ. ನಾವೆಲ್ಲಿ ಖರ್ಚು ಮಾಡಿಬಿಟ್ಟಿದ್ದಾಳೆ ಅಂತ ಅನ್ಕೊಂಬಿಟ್ಟಿದ್ನಿ. ಖರ್ಚು ಮಾಡ್ಕೊಂತಾಳೆ ಅವಳು, ಖರ್ಚು. ಅವಳ ಗಾಚಾರನೇ ಬಿಡಿಸ್ತೀನಿ ನಡಿಯೇ. ಬಾ ಮತ್ತೆ ಹೋಗೋಣ. ಇರೋ ರಾಮನ ಹತ್ರ ಮಾತಾಡ್ಬಿಟ್ಟು ಹೋಗೋಣ ಇರು. ಸರಸ್ವತಿ, ನಿಮ್ಮ ಅಪ್ಪನ ಹುಷಾರ್ಲೆ? ಲೇ ರಾಮ, ಬಸ್ ಚಾರ್ಜ್ ಕಾಸು ಕೊಡ. ಎಲ್ಲಿ ಗೊತ್ತಾ ಇದ್ರಿ ಇವಾಗ ಇಬ್ರು? ಸ್ನೇಹಿ ನಾನು ನೋಡ್ಕೊಂಡು ಒಳವೇನು ಕಾಸಾಗಿ ಇಸ್ಕೊಂಬತ್ತೀರಿ, ಕೊಡಲೇ ಕಾಸು? ಸ್ನೇಹ ಅವ್ರ ಸರಿ ಓಡ್ ಬರ್ರಿ. ನಾನು 15 ಲಕ್ಷ ಏನೂ ಆಗಿಲ್ಲ ಅಂತಲೇ ರಾಮು. ಸಾಕಪ್ಪ. ಬರೀ ಕಷ್ಟ ಬಿದ್ದು ಕುಡಿಕಿದ್ನಲ್ಲೇ ರಾಮು. ಹುನಮ್ಮ, ಕಷ್ಟ ಬಿದ್ದು ಕುಡಿಕಿದ್ದೆ ನೀನು. ಲೇ, ನಾನು ಎಷ್ಟನಾಗ್ಲಿ ನಿಮ್ಮ ದೊಡ್ಡಮ್ಮನಲ್ಲೇನಾ, ನಿಮ್ಮ ಅಮ್ಮನಿದ್ದಂಗಲ್ಲೇನಾ? ಅದು ನಮ್ಮ ಮನ್ಸಾಗೈತೆ, ನಿನ್ನ ಮನ್ಸಾಗಿರ್ಬೇಕಲ್ಲ. ನನ್ನ ಮನ್ಸಾಗ ಓದಕ್ಕೆ ಅದಿರಲೇ, ಯಾಕಲೇ ಹಂಗತ್ತೀಯಾ? ಸರಿ ಹುಷಾರು. ಹುಷಾರಾಗಿ ಓದ್ತಿರ್ ಬಿಡ. ಇಲ್ಲಿ ಎಕ್ಕಿದ್ರೆ ಅಲ್ಲಿ ಇಳಿಯೋದು ನಾನು ನೋಡಿದ್ದೀನಿ ಬಿಡ. ಅಂಬೂಜಿ ನಂಬ್ಕೊಂಡ್ರೆ ಅಷ್ಟೇ. ನನ್ನ ಹತ್ರ ಫೋನ್ ಅದಲ್ಲ, ನಿಂಗೆ ಫೋನ್ ಮಾಡ್ತಾ ಇರ್ತೀನಿ. ಸರಿ ನೋಡಿ, ಅಲ್ಲೇ ಆಟ ಆಯ್ತು, ಹೋಗ್ರಿ. ಅತ್ತೆ, ರಘುಮಮ್ಮ ನಾನು ಸಿಕ್ಕಿದ್ನೇನು? ಓದಾಡ ನಾನು ತಗೊಳ್ತಿದ್ದೀನಿ, ದೆವ್ವ ಇದ್ದೀನಿ, ಮಡಗಾಗಿದ್ದೀನಿ ಅಂತ ಹೇಳ್ತಾವಣೆ. ಸತ್ತೋಗ್ಬಿಡ್ತಾನೆ, ದೆವ್ವ ಆಗ್ಬಿಡ್ತಾನೆ. ನೀನು ನೋಡಿ, ನೀನು ನಮ್ಮನ್ನೆಲ್ಲ ಸಾಯಿಸ್ತಾನೆ ಹೊರ್ತು ಆ ಅಪ್ಪನ ಯಾವ ಕಾಲಕ್ಕೆ ಸಾಯ್ಬೇಕು? ಅದೇ ಅಂತ ಅತ್ತೇನೋ. 1-2 ದಿವಸ ಹಿಂಗೆ ಸ್ಟ್ರಿಕ್ಟ್ ಆಗಿ ಇದ್ಬಿಡುತ್ತೆ, ಎಲ್ಲ ಸರಿ ಓದ್ತೈತೆ. ಅದು ಯಾವಾಗ ತಡಿ ಓದ್ತದೋ ಹೋಗು. ನಾವು ದುಡ್ಡು ಅಂತ ತಾಯ್ತಾನೆ. ಎಲ್ಲಿಂದಪ್ಪ ತಂತೋಡ ದುಡ್ಡು ಅಪ್ಪಂತ? ಏನು ಮಾಡೋಕ್ಕಾಗಲ್ಲ ಅತ್ತೆ. ಇರು, ಕಾರು ನಾನು ಮಾತಾಡ್ಸ್ಕೊಂಬರ್ತೀನಿ. ಓಡು ಮಾತಾಡ್ಕೊಂಬ ಹೋಗು. ಎಂದಿರಂತೆ ಗಣ್ಣರಂತೆ ಮಾತಾಡೋಗಪ್ಪ. ನಮ್ಮ ಅಮ್ಮನ ಬಿತ್ತು ಒತ್ತೆ ಹೋಗ್ತಾಳೆ ನೋಡಿ ಇವಳು ಮಾತಾಡ್ತೋದ. ನಮ್ಮ ನಾಮಕ್ಕಳು ನಮ್ಮ ತಾಡುಳಕ ಬಿಡಿ, ನಮ್ಮ ಮದುಡುವೆ ಮಾಚುಡಕಪ್ಪ. ನಮ್ಮ ಅಪ್ಪನ ಹಚ್ಚು ತುಡಕಳ್ಳೆ ಮಾಚ್ಬಿಡ್ತೀನಿ ಮಡುವೆ. ಯಾರಿಗೂ ಹೇಳಲ್ಲ ನಾನು. ಅವಳ ಮನೆಗಿಲ್ಲಿ, ಇವಳು ನಮ್ಮ ಮನೆಗಿಲ್ಲಿ. ಯಾರಿಗೂ ಒಬ್ಬರಿಗಾನ ಹೇಳಲ್ಲ. ಎಲ್ಲರಿಗೂ ನಮ್ಮ ತಾಡಪ್ಪ ನಾನು ಹೇಳ ಅನ್ಕೊಂಡಿದ್ನಿ. ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ಬನ್ನಿ ನಾನು. ನಮ್ಮ ಅಪ್ಪನಗ ಅಪ್ಪಚ್ಚನ ಆಮೇಲೆ ಅಪ್ಪತ್ತಿಂದ ಮನೆಗೆ ಬಂದ ಮೇಲೆ ನಮ್ಮ ಅಪ್ಪನ ಕೈಯಲ್ಲಿತ್ತು ತಾಡೋನಕ್ಕೂ ನಾಮಕ್ಕೂ ಮಡುವೆ ಮಾಡ್ಬಿಡೋಣ ಅನ್ಕೊಂಡಿದ್ದೀನಿ. ಯಾರಿಗೂ ಗೊತ್ತಾಗ್ತತ್ತು. ತಾಡೋನಕ ನಾಮಕ ನಂಕ ನಮ್ಮ ಅಪ್ಪನ್ಕ ಅಚ್ಚ ಗೊತ್ತಾಗಬೇಕು. ನೀವೆಲ್ಲ ಏನಂತೀರಾ? ನಗುಗೂ ಯಾರಿಗೂ ಗೊತ್ತಾಗಬಾರ್ದು. ನಗು ಏನೋ ನಾಮಕ ಮದುವೆ ಮಗುದು, ಕಾಡೋನ್ಯಾಗ ಮದುವೆ ಮಗುದು ಅಂತ ಹೇಳ್ತಾವಣೆ. ಹಿಂಗೆ ಮದುವೆ ಮಾಡಿಸಿದ್ರೆ ಅವಾಗ ಏಮತ್ತಾನೆ ಅವನು? ನಾವು ಅವಳ ಮನೆಗಿಲ್ಲಿ, ಕಾಡೋನೆ ನಮ್ಮ ಮನೆಗಿಲ್ಲಿ. ಮಾಬುಚ್ಚಿನಿ ನಮ್ಮ ಅಪ್ಪನು ನಚ್ಚಂಗೆ ತುದಾಕಳ್ಳಿ. ಆಮೇಲೆ ಮದುವೆ ಮಾಬುಚ್ಚಿನ ನೋತಾಡು. ಇನ್ನೇನ ಅಂತ ಬರ್ತಾ ಇದ್ದದ. ಮುಂದುವರಿಯುವುದು